ಇತಿಹಾಸ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾಗಿರುವಂತಹ ಬಿಳಿಗಿರಿ ರಂಗನ ಬೆಟ್ಟದ ಬಿಳಿಗಿರಿ ರಂಗನಾಥ ಸ್ವಾಮಿ ದೇಗುಲ ಮಾರ್ಚ್ 15ರಿಂದ 1.5 ವರ್ಷಗಳ ಕಾಲ ಬಂದ್ ಆಗಲಿದೆ. ಅಷ್ಟಕ್ಕೂ ಇಂತಹ ಇತಿಹಾಸ ಪ್ರಸಿದ್ಧ ದೇವಾಲಯ ಬಂದ್ ಆಗ್ತಿರೋದಾದ್ರೂ ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕಿನ ಬಿಳಿಗಿರಿ ರಂಗನ ಬೆಟ್ಟದ ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಾಲಯ ರಾಜ್ಯದ ಪ್ರಸಿದ್ಧಿ ದೇವಾಲಯಗಳಲ್ಲೊಂದು. ಚಂಪಕಾರಣ್ಯ ಕ್ಷೇತ್ರವೆಂದೇ ಪ್ರಸಿದ್ಧವಾಗಿರುವ 5,000 ವರ್ಷಗಳ ಇತಿಹಾಸವಿರುವ ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಾಲಯ ಇತ್ತೀಚೆಗೆ ಶಿಥಿಲಗೊಂಡಿದೆ. ಈಗಾಗಲೇ ಸರ್ಕಾರ ದೇವಾಲಯದ ಜೀರ್ಣೋದ್ಧಾರಕ್ಕಾಗಿ 2.5 ಕೋಟಿ ರೂಪಾಯಿಗಳ ಅನುದಾನವನ್ನು ಕೂಡ ಬಿಡುಗಡೆ ಮಾಡಿದೆ. ಅಲ್ಲದೆ ಈ ಜೀರ್ಣೋದ್ಧಾರ ಕೆಲಸವನ್ನು ಪುರಾತತ್ವ ಇಲಾಖೆಗೆ ವಹಿಸಿದ್ದು, ಇದೇ ಮಾರ್ಚ್ 15ರ ನಂತರ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸ ಆರಂಭವಾಗಲಿದೆ. ಇದರಿಂದಾಗಿ ಮಾರ್ಚ್ 17ರಿಂದ ಮುಂದಿನ 1.5 ವರ್ಷಗಳ ಕಾಲ ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಾಲಯ ಬಂದಾಗಲಿದೆ. ದೇವಸ್ಥಾನ ಮುಂಭಾಗ ನೋಡಿದ್ರೆ ಎಲ್ಲ ರೀತಿಯಲ್ಲೂ ಚೆನ್ನಾಗಿ ಕಾಣ್ತಾ ಇದೆ. ಆದರೆ ಸೈಡಿಂದ ಕೆಲವು ಪಾರ್ಶ್ವಗಳಿಂದ ನೋಡ್ತು ಅಂತಂದರೆ ದೇವಸ್ಥಾನ ಕುಗ್ಗಿದೆ ಮತ್ತು ಎಲ್ಲ ಶಿಥಿಲವಾಗಿದೆ. ಇಲ್ಲ ಹೊಸ ಕನ್ಸ್ಟ್ರಕ್ಷನ್ ಅಂತಂತೇನಿಲ್ಲ. ಈಗ ಏನಿದೆ ಸುಣ್ಣ ಬಣ್ಣ ಎಲ್ಲ ಮಾಡಿದ್ದೀವಿ, ಇದನ್ನೆಲ್ಲ ತೆಗಿತಾರೆ. ತಿರ್ಗಾ ಪೂರ್ತಿ ಪಾಯದಿಂದ ಕುಸ್ತಿರೋದ್ರಿಂದ ದೇವಸ್ಥಾನ ಪಾಯವರೆಗೂ ತೆಗೆದು ತಿರ್ಗಾ ಹೊಸದಾಗಿ ಪಾಯ ಹಾಕ್ಕೊಂಡು ಅದೇ ಕಲ್ಲನ್ನು ಪಾಲಿಷ್ ಮಾಡಿ ರೀಸೆಟ್ ಮಾಡ್ತಾರೆ ಅಷ್ಟೇ. ಇನ್ನು ಜೀರ್ಣೋದ್ಧಾರದ ಹಿನ್ನೆಲೆಯಲ್ಲಿ ಗರ್ಭಗುಡಿಯಲ್ಲಿರುವ ಬಿಳಿಗಿರಿ ರಂಗನಾಥ ಮೂಲಸ್ವಾಮಿ ದರ್ಶನ ಪಡೆಯಲು ಮಾರ್ಚ್ 15 ಕೊನೆಯ ದಿನವಾಗಿದ್ದು, ನಂತರದ ದಿನಗಳಲ್ಲಿ ಬೃಹತ್ ಆಕಾರದಲ್ಲಿ ಮರದಿಂದ ನಿರ್ಮಿಸಲಾಗಿರುವ ಬಿಳಿಗಿರಿ ರಂಗನಾಥ ಸ್ವಾಮಿಯ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ಮುಂದಿನ 1.5 ವರ್ಷಗಳ ಕಾಲ ದೇವಾಲಯದ ಜೀರ್ಣೋದ್ಧಾರ ಆಗುವವರೆಗೂ ಮರದಿಂದ ನಿರ್ಮಿಸಿರುವ ಸ್ವಾಮಿಗೆ ಪೂಜಾ ನೈವೇದ್ಯ ಕಾರ್ಯಗಳು ನೆರವೇರಲಿವೆ. ಈ ದೇವಸ್ಥಾನ ಕಟ್ಟಿ ಒಂದು 800ರಿಂದ 1000 ವರ್ಷಗಳ ಕಾಲ ಹೇಳ್ತಾರೆ ದೇವಸ್ಥಾನ ಕಟ್ಟಿ. ಈಗ ಸ್ವಲ್ಪ ದೇವಸ್ಥಾನ ಎಲ್ಲ ಶಿಥಿಲವಾಗಿದೆ ಅಂತೇಳಿ ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟಿಂದ ಅಂದರೆ ಪ್ರಾಚ್ಯವಸ್ತು ಇಲಾಖೆಯಿಂದ ದೇವಸ್ಥಾನವನ್ನು ಮತ್ತೆ ಪುನರ್ನಿರ್ಮಾಣ ಮಾಡ್ತಾಯಿದ್ದಾರೆ. ಒಂದು 18 ತಿಂಗಳ ಕಾಲ ದೇವಸ್ಥಾನವನ್ನು ಕ್ಲೋಸ್ ಮಾಡ್ತೀವಿ. ಅಂದರೆ ದೇವಸ್ಥಾನ ಈ ಒಳ ಆವರಣ ಪೂರ್ತಿ ಕ್ಲೋಸ್ ಆಗುತ್ತೆ. ಒಟ್ಟಿನಲ್ಲಿ ಇತಿಹಾಸ ಪ್ರಸಿದ್ಧ ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಾಲಯ ಜೀರ್ಣೋದ್ಧಾರದ ಹಿನ್ನೆಲೆಯಲ್ಲಿ 1.5 ವರ್ಷಗಳ ಕಾಲ ಬಂದಾಗ್ತಿದೆ. ಭಕ್ತರು ಸಹಕರಿಸಿ ದೇಗುಲದ ಜೀರ್ಣೋದ್ಧಾರಕ್ಕೆ ಸಹಕಾರ ನೀಡಬೇಕು ಎಂಬುದು ಮುಜರಾಯಿ ಇಲಾಖೆಯ ಮನವಿಯಾಗಿದೆ. ಚಾಮರಾಜನಗರದಿಂದ ಕ್ಯಾಮರಾಮನ್ ಪುಟ್ಟರಾಜ್ ಜೊತೆ ಶಶಿಧರ್ KV, ಸುವರ್ಣ ನ್ಯೂಸ್.